ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಚೇಂಜಸ್ ಇನ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. NSE ಅನೌನ್ಸ್ ಮಾಡಿದ್ದಾರೆ. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಲ್ಲಿ ಕೆಲವು ಚೇಂಜಸ್ ಆಗುತ್ತೆ ಮಾರ್ಚ್ 30, 2026ಇಂದ. 6 ಸ್ಟಾಕು ತೆಗಿತಾರೆ ಹಾಗೂ 6 ಸ್ಟಾಕ್ಸ್ ಅದನ್ನು ರೀಪ್ಲೇಸ್ ಮಾಡುತ್ತೆ. ಯಾವ ಸ್ಟಾಕ್ಸು ಇನ್ಕ್ಲೂಡ್ ಆಗ್ತಾ ಇದೆ ಅಂದರೆ ಕಮಿನ್ಸ್ ಇಂಡಿಯಾ, HDFC AMC, ಮುತ್ತೂಟ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್, ಟಾಟಾ ಮೋಟಾರ್ಸ್ ಹಾಗೂ ಯೂನಿಯನ್ ಬ್ಯಾಂಕು. ಹಾಗೂ ಯಾವ ಸ್ಟಾಕ್ಸು ಹೊರಗೆ ಹೋಗ್ತಾ ಇದೆ ಅಂದರೆ ಬಜಾಜ್ ಹೌಸಿಂಗ್ ಫೈನಾನ್ಸ್, ಹ್ಯಾವೆಲ್ಸ್ ಇಂಡಿಯಾ, ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್, ಇನ್ಫೋ ಎಡ್ಜ್, JSW ಎನರ್ಜಿ ಹಾಗೂ LIC. ನ್ಯೂಸ್ ನಂಬರ್ 2, ಆ್ಯಪಲ್ ಪ್ಲಾನಿಂಗ್ ಟು ಲಾಂಚ್ ಆ್ಯಪಲ್ ಪೇ ಇನ್ ಇಂಡಿಯಾ. ಆ್ಯಪಲ್ಲು ಕೆಲವು ಲಾರ್ಜ್ ಬ್ಯಾಂಕ್ಸ್ ಜೊತೆಗೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ICICI ಬ್ಯಾಂಕು, HDFC ಬ್ಯಾಂಕು, ಆಕ್ಸಿಸ್ ಬ್ಯಾಂಕ್ ಜೊತೆಗೆಲ್ಲ, ಸೊ ದ್ಯಾಟ್ ಅವರು ಅವರ UPI ಸರ್ವಿಸಸ್ ಈ ಬ್ಯಾಂಕ್ಸ್ ಜೊತೆಗೆ ಅವರು ಲಾಂಚ್ ಮಾಡ್ಬೋದಂತ. ಮೋಸ್ಟ್ ಪ್ರಾಬ್ಲಿ ಮಿಡಲ್ ಆಫ್ 2026 ಅಥವಾ ಸೆಕೆಂಡ್ ಹಾಫ್ ಆಫ್ 2026ಅಲ್ಲಿ ಆ್ಯಪಲ್ ಪೇ ಅಂತ ಲಾಂಚ್ ಆಗ್ಬೋದು. ಇದು ಆಲ್ರೆಡಿ US ಅಲ್ಲಿ ಮತ್ತು ಬೇರೆ ಎಷ್ಟೋ ಕಂಟ್ರೀಸಲ್ಲಿ ಆ್ಯಪಲ್ ಪೇ ಅಂತ ಇದೆ. ಇದು ಒಂಥರ ಗೂಗಲ್ ಪೇ ಥರನೇ, ಯಾಕಂದರೆ UPI ಸರ್ವಿಸಸ್ಸು ಇಂಡಿಯಾದಲ್ಲಿ ತುಂಬ ಫೇಮಸ್ಸು. ಅದರಿಂದ ಆ್ಯಪಲ್ ಪೇ ಲಾಂಚ್ ಮಾಡಿ ಅವರಿಗೂ ಸ್ವಲ್ಪ ಒಂದು ಮಾರ್ಕೆಟ್ ಶೇರ್ ಬರಲಿ ಅಂತ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, NSE IPO ಪ್ರಿಪರೇಷನ್ಸ್. NSE ಅವರು ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ಸನ್ನು ಕೇಳ್ತಾ ಇದ್ದಾರೆ ವೇರಿಯಸ್ ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕಿಂದ. ಯಾರು IPOಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರಂತ. IPO ಸುಮಾರು ವರ್ಷದ ಡಿಲೇ ಆಗಿದೆ, ಯಾಕಂದರೆ ರೆಗ್ಯುಲೇಟರಿ ಹಾಗೂ ಲೀಗಲ್ ಪ್ರಾಬ್ಲಮ್ಸ್ ಇತ್ತು. ಈ IPO ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಆಗಿರ್ತದೆ. 4 to 4.5% ಕಂಪ್ನಿ ಶೇರ್ಸು ಈ IPOಲಿ ಡೈಲ್ಯೂಟ್ ಮಾಡ್ತಾರೆ ಅಥವಾ ಸೇಲ್ ಮಾಡ್ತಾರೆ. ಹಾಗೂ ಅಪ್ರಾಕ್ಸಿಮೇಟ್ಲಿ 23,000 ಕೋಟಿ ಈ IPOಲಿ ಕಲೆಕ್ಟ್ ಆಗ್ಬೋದು. ನ್ಯೂಸ್ ನಂಬರ್ 4, ಹೈ ಡಿಮಾಂಡ್ ಫಾರ್ ಗೌರ್ಮೆಂಟ್ ಜಾಬ್ಸು. ಚೀಫ್ ಸೆಕ್ರೆಟರಿ ಆಫ್ ತೆಲಂಗಾಣ ಅವರು ರಾಮಕೃಷ್ಣ ರಾವ್ ಅಂತ ಅವ್ರು ಹೇಳಿದ್ದಾರೆ, ಕೆಲವರು ಲಾಂಗ್ ಟರ್ಮ್ ಸರ್ವಿಸ್ ಕೊಟ್ಟಿರೋರು ಸ್ವೀಪರ್ಸು ಮತ್ತು ಈವನ್ ಡ್ರೈವರ್ಸು ಗೌರ್ಮೆಂಟದು ಅವರಿಗೆ 1-2 ಲಕ್ಷ ಸಂಬಳ ಇರುತ್ತೆ ಅಂತ. ಹಾಗೂ ಕೆಲವು ಚೀಫ್ ಎಂಜಿನಿಯರ್ಸು ಸುಮಾರು ವರ್ಷದ ಸರ್ವಿಸು, ಮೇ ಬಿ 30 ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಅವರಿಗೆ ಪವರ್ ಸೆಕ್ಟ್ರಲ್ಲಿ 7 lakhs ಪರ್ ಮಂತ್ವರೆಗೆ ಸ್ಯಾಲ್ರಿ ಇದೆ ಅಂತ. ಇದಕ್ಕೋಸ್ಕರನೇ ಈಗಲೂ ನೀವು ನೋಡ್ಬೋದು ಗೌರ್ಮೆಂಟ್ ಜಾಬ್ಸಿಗೆ ಏನು ಡಿಮಾಂಡ್ ಇದೆ ಅದು ಕಮ್ಮಿ ಆಗೋದೇ ಇಲ್ಲ, ಯಾಕಂದರೆ ಸ್ಯಾಲ್ರಿ ಚೆನ್ನಾಗಿದೆ ಪ್ಲಸ್ ಜಾಬ್ ಸೆಕ್ಯೂರಿಟಿ ಚೆನ್ನಾಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸೆಂಟ್ರಲ್ ಗೌರ್ಮೆಂಟ್ ಅವರು ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸಿಗೆ ಕಂಪಲ್ಸರಿ ಮಾಡಿದ್ದಾರೆ ಪೆಟ್ರೋಲ್ ಬ್ಲೆಂಡೆಡ್ ವಿತ್ 20% ಎಥನಾಲು ವಿಚ್ ವಿಲ್ ಮೀಟ್ ಮಿನಿಮಮ್ ರಿಸರ್ಚ್ ಆಕ್ಟೇನ್ ನಂಬರ್ ಆಫ್ 99. ಇದು ಏಪ್ರಿಲ್ 1 ಈ ಒಂದು ಕಂಪಲ್ಸರಿ ಮಾಡಿದ್ದಾರೆ. ಅಂದರೆ ಮುಂಚೆ ಆ ರಿಸರ್ಚ್ ಆಕ್ಟೇನ್ ನಂಬರ್ ಆ್ಯಕ್ಚುಲಿ ಇಷ್ಟು ಎನ್ಫೋರ್ಸ್ ಮಾಡಿರಲಿಲ್ಲ, ಆದರೆ ಈಗ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸಿಗೆ ಸ್ವಲ್ಪ ಎಡಿಷ್ನಲ್ ಒಂದು ಕೆಲಸ ಆಗುತ್ತೆ. ಎಥನಾಲ್ ಯಾಕೆ ಬ್ಲೆಂಡ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಎಥನಾಲ್ ಸ್ವಲ್ಪ ಕಮ್ಮಿ ಎಮಿಷನ್ಸ್ ಕೊಡುತ್ತೆ ವೆಹಿಕಲಿಂದ, ಹಾಗೂ ಸ್ವಲ್ಪ ಚೀಪರ್ ಫಾರ್ಮ್ ಆಲ್ಸೋ ಕಂಪೇರ್ ಟು ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ಫಾರಿನ್ ಕಂಟ್ರೀಸ್. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 14 ಪಾಯಿಂಟ್ ಅಪ್ಪು 25,497 ಕ್ಲೋಸ್ ಆಯಿತು. ಸೆನ್ಸೆಕ್ಸು 27 ಪಾಯಿಂಟ್ ಡೌನು 82,249 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 2.54% ಅಪ್ಪು, ಐಷರ್ ಮೋಟರ್ಸ್ 2.27% ಅಪ್ಪು, BEL 2.22% ಅಪ್ಪು. ಟಾಪ್ ಲೂಸರ್ಸು ಟ್ರೆಂಟ್ 1.68% ಡೌನು, ಇಟರ್ನಲ್ 1.48% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.3% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬ್ಯಾಂಕ್ ಆಫ್ ಬರೋಡಾ 2.72% ಅಪ್ಪು, ಸೋಲಾರ್ ಇಂಡಸ್ಟ್ರೀಸ್ 2.2% ಅಪ್ಪು, ಝೈಡಸ್ ಲೈಫ್ 2.05% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 1.93% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 1.68% ಡೌನು, ಹಿಂದೂಸ್ತಾನ್ ಜಿಂಕ್ 1.49% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,481 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,440 ಸ್ಟಾಕ್ಸು, 51% ಅಪ್ಪು, 49% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,992 crores ನೆಟ್ ಪರ್ಚೇಸಸ್ ಇನ್. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,119 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,102 per gram, ಸಿಲ್ವರ್ 285 rupees per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 90.91 rupees, €1 107.26 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಬಜಾಜ್ ಆಟೋ 52-week high 10,187, ಕ್ಲೋಸಿಂಗ್ ಪ್ರೈಸ್ 10,110. TVS ಮೋಟರ್ಸ್ 3,970 52-week high, ಕ್ಲೋಸಿಂಗ್ ಪ್ರೈಸ್ 3,954. ಪಾಲಿಕ್ಯಾಬು 8,540 52-week high,
ಕ್ಲೋಸಿಂಗು 8506. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. IRCTC 52 ವೀಕ್ ಲೋ 594, ಕ್ಲೋಸಿಂಗ್ 595. ವಿಪ್ರೋ 199 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 201. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.48% ಡೌನು, ಜಪಾನ್ 0.25% ಅಪ್, ಜರ್ಮನಿ 0.45% ಅಪ್, ಫ್ರಾನ್ಸ್ 0.77% ಅಪ್, UK 0.16% ಅಪ್ ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.24% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.